ಹೌದು ಸರ್. ನಾನು ತೋರಿಸ್ರಿ, ನಾವು ಇಂಕ್ವೈರಿ ಮಾಡಿಸ್ತೀನಿ. ಅಲ್ಲ ಸರ್, ಕಾರ್ಯಕರ್ತರಿಗೆ ಗೊತ್ತಿದೆಯಲ್ಲ ಸರ್ ಅದು. ಹಾಗೆಲ್ಲ ಬ್ಯಾಡ್ರಿ, ಸುಮ್ಮನೆ 2,000 ಏನು ಹುಡುಗಾಟದೇನೆ. ಹಾಲ್ದಲ್ಲಿ 500 ಮೇಲೆ ಜನ ಕೊಡೋದಿಲ್ಲ, 2,000 ಜನ ಅಂತ ಹೇಳಿದ್ರೆ ಈಗ ಯಾರು ನಂಬಬೇಕು? ಅಲ್ಲ ಬಿಜೆಪಿಯಿಂದ ಸೇರ್ಪಡೆ ಆದವರು ಸರ್. ಬಿಜೆಪಿನ ಶೇಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಸಂತೋಷ, ದೇವರವ್ರು ಒಳ್ಳೇದು ಮಾಡಲಿ. ಅವ್ರ ಮನೆ ನಮ್ಮ ಸದಸ್ಯರಾಗಿದ್ದಾರೆ. ಆದರೆ ಇದು 2,000 3,000 ಹೇಳಿದ್ರೆ ಏನಿದೆ ಅದು? ಹಾಲ್ ಕೆಪಾಸಿಟಿ 500 ಅಲ್ಲಿ ಬರ್ತಾರಿಲ್ಲ. ಹಾಗಾಗಿ ಇರ್ಬೋದು, ನೀವು ಹೇಳೋದು ಕರೆಕ್ಟು. 150 ಜನ ಸೇರಿರ್ಬೋದು. ಕರೆಗೆ ಬಂದಿಲ್ಲ. ಆದರೆ ಈಗ ನಾನು ಭಾಷಣದಲ್ಲಿ ಹೇಳಿದಿಲ್ಲ ಅಧ್ಯಕ್ಷಿಗೆ, ಸರಿಯಾಗಿ ಎಲ್ಲ ತಿಳಿಸ್ಬೇಕು ನೀವು ಅಂತ ಹೇಳಿಲ್ಲ. ನಾನೇ ಹೇಳಿದೆಲ್ಲ. ಅಂದ್ರೆ ವಿವೇಕ್ ಹೆಬ್ಬಾರ್ ಅಂದ್ರೆ ಶಿವರಾಮ್ ಹೆಬ್ಬಾರ್ ಅವ್ರ ಸುಪುತ್ರ ವಿವೇಕ್ ಹೆಬ್ಬಾರ್ ಅವರು ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ 3 ಅಂದ್ರೆ ಬನವಾಸಿ ₹1,000 ಎಲ್ಲಿಂದ ಬಂದಿದ್ರು 1,000 ಜನ? ಅಲ್ಲ ಏನು ಮಾತಾಡ್ದೆ ಹಿಂಗೆ ನೀವೇನಾರು ಮಾತಾಡಿ ನಮ್ಮ ಕಷ್ಟದಲ್ಲಿ ಹಾಕ್ತೀರಿ. ಈಗ ನಾ 1,000 ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ತಪ್ಪ ಕಲ್ಪನೆ ಆಗ್ತದೆ. ಕೇಳುವಾಗ ಸರಿ ಪ್ರಶ್ನೆ ಕೇಳಿ. ಎಲ್ಲಿ 1,000 ಜನ? ಮುರುಗೋಡದಲ್ಲಿ 1,000 ಜನ ಬರ್ತಾರೆ. ಇಲ್ಲ ನಾವು ದೊಡ್ಡ ದೊಡ್ಡ ಸಭೆ ಮಾಡಿದಾಗ 1,000 ಜನ ಇದ್ದಿಲ್ಲ. ಏನು ಮಾತಾಡೋದು, ಸುಮ್ಮನೆ ಏನು ಹೊಡೆಯೋದು, ಮತ್ತೆ ಹೇಳು ಸರ್. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸ್ಥಿತಿ ಹೇಗಿದೆ ಸರ್ ಈಗ? ಭಾಳ ಆರೋಗ್ಯಕರವಾದ ನಮ್ಮ ಸರ್ಕಾರ ಅದೇ. 4 ಜನ MLA ಅದಾರೆ. 2 ಕಡೆ MLA ಇಲ್ಲಾದರೂ ಅಲ್ಲೇ ಸಹ ನಿಷ್ಠಾವಂತ ಮುಖಂಡರು ಅದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷದ ಸಂಘಟನೆ ಬಗ್ಗೆ ಹೆಚ್ಚಿನ ಲಕ್ಷ್ಯ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹಕಾರದಿಂದ ಮಾಡ್ತಾ ಇದ್ದಾರೆ. ಪಕ್ಷದ ಆರೋಗ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಉತ್ಕೃಷ್ಟತೆ. ಹಾಗಾಗಿ ನಮ್ಮ ವಿಶ್ವಾಸದೆ ನಾವು ಈ ಚುನಾವಣೆ ಗೆಲ್ತೇವೆ. ಸರ್, ಕೇಂದ್ರದ ಬಿಜೆಪಿ ಸರ್ಕಾರದ ಬಗ್ಗೆ ಏನು ಹೇಳ್ತೀವಿ? ಹೇಳಿದೆ ಅಲ್ರಿ, ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯ 2 ಸಮಸ್ಯೆ. ಒಂದು ನಿರುದ್ಯೋಗ. ಮೋದಿ ಸಾಹೇಬರು ಗೌರವಾನ್ವಿತ ಪ್ರಧಾನಮಂತ್ರಿಗಳು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ನನ್ನ ಮಾತು ಅವ್ರ ಮಾತು ಹೇಳಪ್ಪ, ಅವ್ರ ಮಾತಲ್ಲ. ಎಲ್ಲಿ 2,000 ಉದ್ಯೋಗ? 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಹೋಗ್ತಾ ಇದೆ. ಉದ್ಯೋಗ ಇಲ್ಲ. ಕಲಿತು ಮಕ್ಕಳು ನಿರುದ್ಯೋಗ ಅದ. ನಿಮ್ಮ ಮನೆಯಾಗೂ ಇರ್ಬೋದು, ತಿಳ್ಕೊಳ್ರಿ. ನಿಮ್ಮ ಹಳ್ಳಿಯಾಗೂ ಇರ್ಬೋದು, ತಿಳ್ಕೊಳ್ರಿ. ಬೆಲೆ ಏರಿಕೆ ಗಗನಕ್ಕೆ ಹೋಗಿದ್ದೆ. ಸಾಮಾನ್ಯ ಜನ ಈ ಬೆಲೆ ಏರಿಕೆ ತೊಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಏನು ಕೊಡುಗೆ ಕೊಟ್ಟಂಗಾಯ್ತು? ಈ ಸಮಸ್ಯೆ ಅದೇವೆ. ಈ ಸಮಸ್ಯೆ ಎಲ್ಲ ಎದುರಿಸ್ತಾ ಇದ್ದಾರೆ. BJP ಸರ್ಕಾರ ಬಂದು, NDA ಸರ್ಕಾರ ಬಂದು ಏನೂ ಹಾಗೆ ನಾವು ಮೆಚ್ಚುವಂತವಾಗಿಲ್ಲ. ಮೆಚ್ಚುವಂಥ ಯಾವುದು ಕೆಲಸ ಆಗಿಲ್ಲ ಅಂತ ನಾವು ಭಾವಿಸ್ತೇವೆ. ಸರ್, ತಾವು ಹೇಳ್ದಂಗೆ 100 ಜನ ಅಷ್ಟೇ ಇರ್ಬೋದು. ಆದರೂ ವಿವೇಕ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಸೇರ್ಪಡೆ ನಂತರ ಕಾಂಗ್ರೆಸ್ಸಿಗೆ ಬಲ ಬಂದಂಗೆ ಆಗಿದೆ ಅಂತೇಳಿ ಅಂತೀರಪ್ಪ? ಇದು ನಿನ್ನ ಅಭಿಪ್ರಾಯ. ಕಾಂಗ್ರೆಸ್ಗೆ ಭಾಳ ಬಲ ಅದೇ. ನಂದು ಹೆಂಗದೆ ವಿವೇಕ್ ದೇಹ? ನನ್ನ ದೇಹ ಹೆಂಗದೆ? ಕಾಣಿಸ್ತದಲ್ಲ, ನನ್ನ ದೇಹದ ಮೇಲೆ ಕಾಂಗ್ರೆಸ್ ಲೆಕ್ಕ ಹಾಕು. ಸರ್, ಹೆಬ್ಬಾರ್ ಸರ್ ಇದಕ್ಕೆ ಬಂದಿದ್ದಕ್ಕೆ ಲಾಭ ಆಗ್ತಿದ್ದು ಮತ್ತೊಂದು ಆಗ್ತಿದ್ದು ಮುಂದಿನ ದಿನ ನಿರ್ಣಯ ಮಾಡ್ತಾರೆ. ಇವತ್ತು ಹೇಗೆ ಹೇಳ್ತಾರೆ? ಏನು ತಪ್ಪು ಹೇಳಿದ್ರೆ ತಪ್ಪಾಗುತ್ತದ? ಈಗ ಬಿಜೆಪಿಯಿಂದ ಬಂದವರು ಮತ್ತು ಕಾಂಗ್ರೆಸ್ನಿಂದ ಇದ್ದರು ಈ ಮೂಲ ಮತ್ತು ವಲಸಿಗತ್ತೆ ರಾಜಕೀಯ ನೋಡಿ, ಕೆಲವು ಜನ ಹೋಗ್ಬೋದು ಕೆಲಸ ಮಾಡ್ತಾರೆ. ಏನು ಮಾಡಬಾರ್ದು? ಹೋಗೋದು ಬರೋದು ಹೋಗೋದು. ಏನು ಮಾಡೋಕ್ಕೇನು ಬರ್ತದೆ? ನೀವು ಅದು ಪತ್ರಕರ್ತರ ಬಗ್ಗೆ ಸಮೀಕ್ಷೆ ಮಾಡಬೇಕು. ಸರ್, ಹೆಬ್ಬಾರ್ ಸರ್ ಮಗ ವಿವೇಕ್ ಹೆಬ್ಬಾರ್ ಬಂದಿದ್ದು ಸಂತೋಷ ಆಗಿದೆ. ಹೆಂಗೆ ಪಕ್ಷಕ್ಕೆ ಸದಸ್ಯ ಪ್ರಶ್ನೆ ದೊಡ್ಡ